ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2025-26ನೇ ಸಾಲಿನಲ್ಲಿ ನಡೆಯುವಂತಹ ಇಲ್ಲಿ 6ನೇ ತರಗತಿಯ ನವೋದಯ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದಂತೆ ತಮ್ಮೊಂದಿಗೆ ನಾನು ಈಗಾಗಲೇ 2020ರಲ್ಲಿ ನಡೆದಂತಹ ನವೋದಯ ಪ್ರವೇಶ ಪರೀಕ್ಷೆ ಇಲ್ಲಿ ಮೆಂಟಲ್ ಎಬಿಲಿಟಿ ಪ್ರಶ್ನೋತ್ತರಗಳನ್ನು ತಮ್ಮೊಂದಿಗೆ ತಿಳಿಸಿಕೊಟ್ಟಿದ್ದೆ. ಇವತ್ತು 2020ರಲ್ಲಿ ನಡೆದಂತಹ ನವೋದಯ ಪ್ರವೇಶ ಪರೀಕ್ಷೆಯ ಅಂಕಗಣಿತದ ಪ್ರಶ್ನೋತ್ತರಗಳನ್ನು ನಾವು ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ತಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡ್ಬೋದು, ಒಂದು ಚೌಕ ಮತ್ತು ಒಂದು ಆಯತವು ಒಂದೇ ಪರಿಧಿಯನ್ನು ಹೊಂದಿರುತ್ತದೆ. ಚೌಕದ ಬದಿ 16 ಮೀಟರ್ ಮತ್ತು ಆಯತದ ಉದ್ದವು 18 ಮೀಟರ್ ಆಗಿದ್ದರೆ ಆಯತದ ಅಗಲವು ಎಷ್ಟು? ಇಲ್ಲಿ ಆಪ್ಷನ್ಸ್ಗಳು 14 ಮೀಟರ್, 15 ಮೀಟರ್, 16 ಮೀಟರ್, 17 ಮೀಟರ್ ಅಂತಿದೆ. ಹಾಗಾದರೆ ನಾನು ಯಾವ ರೀತಿ ಕಂಡು ಹಿಡಿಬೇಕು ಅನ್ನೋದನ್ನು ತಮಗೆ ತಿಳಿಸ್ಕೊಡ್ತೀನಿ. ಆಯತದ ಸುತ್ತಳತೆ = ಚೌಕದ ಸುತ್ತಳತೆ. ಚೌಕದ ಸುತ್ತಳತೆ ಇಲ್ಲಿ ಆಯತದ ಸುತ್ತಳತೆಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ತಮಗೆ ಗೊತ್ತಿರುವ ಹಾಗೆ 2 ಇನ್ ದಿ ಬ್ರಾಕೆಟ್ ಉದ್ದ ಪ್ಲಸ್ ಅಗಲ, ಅಥವಾ 2 ಉದ್ದ ಪ್ಲಸ್ 2 ಅಗಲ ಅಂದ್ರೂ ಬರುತ್ತೆ. ಇನ್ನು ಚೌಕದ ಸುತ್ತಳತೆ 4 ಇಂಟು ಬಾಹು. ಇಲ್ಲಿ 2 ಉದ್ದ ಎಷ್ಟು ಕೊಟ್ಟಿದ್ದಾರೆ? ಇಲ್ಲಿ ಆಯತದ ಉದ್ದ 18 ಮೀಟರ್ ಪ್ಲಸ್ ಇಲ್ಲಿ ಅಗಲ ಯಾವುದು ಕೊಟ್ಟಿಲ್ಲ. ಇನ್ನು 4 ಇಂಟು ಬಾಹು ಅಂದಾಗ ಇಲ್ಲಿ 16 ಮೀಟರ್ ಕೊಟ್ಟಿದ್ದಾರೆ. ಸೊ ಇಲ್ಲಿ 2ಕ್ಕೆ 2 ಇಲ್ಲಿ ನೋಡ್ಬೋದು, 18 2 36. ನೇರವಾಗಿ ಇದನ್ನು ನಾವು ಗುಣಾಕಾರ ಮಾಡೋಣ. ಪ್ಲಸ್ ಅಗಲ = 16 4 64. ಈಗ ನಾವು ಏನು ಮಾಡಬೇಕು ಅಂದರೆ ದೇರ್ಫೋರ್ ನಮಗೆ ಆನ್ಸರ್ ಅಗಲ ಗೊತ್ತಾಗಬೇಕಾಗಿದೆ. ಸೊ ಅಗಲ = 64 ಮೈನಸ್ ಇಲ್ಲಿ ನೋಡ್ಬೋದು, ಇದನ್ನು ಬ್ರಾಕೆಟಲ್ಲಿ ಇಡೋಣ ಅಂದರೆ ತಮಗೆ ಈಸಿ ಆಗುತ್ತೆ. ಸೊ ಇಲ್ಲಿ 2 ಇದೆ. ಇಲ್ಲಿ ದೇರ್ಫೋರ್ ಅಗಲ = 64 ಮೈನಸ್ ಈ 36 ಈ ಕಡೆ ಬರುತ್ತಲ್ಲ, ಸೊ ಮೈನಸ್ ಆಯಿತು, ಡಿವೈಡೆಡ್ ಬೈ 2. ಈಗ 64ರಲ್ಲಿ 36 ಹೋದರೆ ಎಷ್ಟು? 28. ಈಗ ನೋಡಿ, ಡಿವೈಡೆಡ್ ಬೈ 2, 2 1 2 14. ಸೊ ಇಲ್ಲಿ ಆನ್ಸರ್ ಎಷ್ಟಾಯಿತು ಅಂದರೆ 14 ಆಯಿತು. ಹಾಗಾದರೆ ಇಲ್ಲಿ 14 ಮೀಟರ್ ಆಗುತ್ತದೆ. ಇಲ್ಲಿ ಆನ್ಸರ್ ನೋಡಿದಾಗ ಎ ಆಪ್ಷನ್ ಆಗುತ್ತದೆ, 14 ಮೀಟರ್. ಇನ್ನು 42ನೇ ಪ್ರಶ್ನೆ, 640ರ ಅವಿಭಾಜ್ಯ ಅಪವರ್ತನೀಕರಣವು ಇಲ್ಲಿ ಯಾವುದಾಗುತ್ತೆ? ಹಾಗಾದರೆ ನೋಡೋಣ. ಇಲ್ಲಿ ಅವಿಭಾಜ್ಯ ಅಪವರ್ತನ ತಮಗೆ ಸಿಂಪಲ್ ಆಗಿ ಹೇಳಿಬಿಡ್ತೀನಿ. ಅವಿಭಾಜ್ಯ ಅಪವರ್ತನಗಳು ಅಂದಾಗ ಯಾವ್ಯಾವ ಬರ್ತಾವು ಅಂತ ನೋಡೋಣ. ಇದು ಮೊದಲಿಗೆ ಇಲ್ಲಿ ನೋಡ್ಬೋದು, 640 ಅಂದಾಗ ಮೊದಲಿಗೆ ನಾವು 2ರಿಂದ ತಗೊಳ್ಳೋಣ. 2 3 6, 2 2 4 0. ಮತ್ತು 2ರಿಂದ 2 1 2, ಇಲ್ಲಿ 3ರಲ್ಲಿ 2 ಹೋದರೆ 1 ಉಳಿತು, ಸೊ 12 ಆಯಿತು. ಇಲ್ಲಿ 2 6 12, 0ಗೆ 0. ನೆಕ್ಸ್ಟು 2 8 16, ಈ 0ಗೆ 0. ಮತ್ತು 2 40 80, 2 20 40, 2 10 50. ಅದೇ ರೀತಿ 2 5 10. ನೆಕ್ಸ್ಟ್ ಇಲ್ಲಿ 5 1 5. ಹಾಗಾದರೆ ಇಲ್ಲಿ ನೋಡ್ತಾ ಹೋಗಿ, 1 2 3 4 5 6 7. ಸೊ ಇಲ್ಲಿ ಯಾವ ರೀತಿ ಬರುತ್ತೆ ಅಂದರೆ ಅದು ನೋಡ್ಬೋದು, 2 ಇಂಟು 2 ಇಂಟು ಇಲ್ಲಿ 1 2 3 4 6 7 ಮತ್ತು ಅದರೊಂದಿಗೆ ಒಂದು 5 ಬರುತ್ತೆ. ಸೊ ಈ ರೀತಿ ಯಾವುದು ಬಂದಿದೆಯಲ್ಲ ಅದು ಸರಿಯಾದ ಆನ್ಸರ್ ಆಗುತ್ತದೆ. ಹಾಗಾದರೆ ನೋಡೋಣ ಅದನ್ನು. ಇಲ್ಲಿ ನೋಡ್ಬೋದು, ಡಿ ಆಪ್ಷನ್ ಇದೆಯಲ್ಲ, 2 ಇಂಟು 2 ಇಂಟು 2 ಒಟ್ಟು ಇಲ್ಲಿ 2 7 ಸಾರಿ ಗುಣಾಕಾರ ಬಂದಿದೆ ಮತ್ತು 5. ಇನ್ನು ನೆಕ್ಸ್ಟು, ಅಮಿತ್ 1200 ರುಗೆ ಒಂದು ಟೇಬಲ್ ಖರೀದಿಸಿ ಅದರ ದುರಸ್ತಿಗಾಗಿ 200 ರು ಖರ್ಚು ಮಾಡಿದನು. ಅವನು ಅದನ್ನು 1680 ರೂಪಾಯಿಗೆ ಮಾರಾಟ ಮಾಡಿದನು. ಅವನಿಗೆ ಆಗುವ ಲಾಭ ಅಥವಾ ನಷ್ಟದ ಶೇಕಡಾವನ್ನು ಕೇಳಿದ್ದಾರೆ. ಇಲ್ಲಿ ಆಪ್ಷನ್ಸ್ಗಳು ನೋಡ್ಬೋದು, ಶೇಕಡ 12, ಇಲ್ಲಿ 16.32 ಲಾಭ ಮತ್ತು ಶೇಕಡ 20ರಷ್ಟು ನಷ್ಟ, 20ರಷ್ಟು ಲಾಭ ಅಂತಿದೆ. ಹಾಗಾದರೆ ನೋಡೋಣ ಇದನ್ನು. ಇಲ್ಲಿ ಅಮಿತ್ ಅವರು 1200 ರೂಪಾಯಿಗಳಿಗೆ ಒಂದು ಟೇಬಲ್ ಖರೀದಿ ಮಾಡಿರ್ತಾರೆ. ಹಾಗಾದರೆ ನೆಕ್ಸ್ಟ್ ಇಲ್ಲಿ ಅವರು 200 ರೂಪಾಯಿ ರಿಪೇರಿಗಾಗಿ ಖರ್ಚು ಮಾಡಿದರೆ ಟೋಟಲ್ ಆಗಿ ಇಲ್ಲಿ 1400 ರೂಪಾಯಿ ಖರ್ಚಾಯಿತು. ಹಾಗಾದರೆ ಇಲ್ಲಿ ಖರ್ಚು ಒಟ್ಟು ಆಗಿದ್ದು 1400 ಆಯಿತು. ಹಾಗಾದರೆ ಅವ್ರ ಲಾಭ ಎಷ್ಟಾಗಿದೆ ಅಂದರೆ ಇಲ್ಲಿ ನೋಡ್ತಾ ಹೋಗೋಣ. ಅವರು ಮಾರಿದ ಬೆಲೆ ಎಷ್ಟು? 1680 ಮೈನಸ್ 1400. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ 0 8 2, ಸೊ 280 ರೂಪಾಯಿ ಆಯಿತು. ಇಲ್ಲಿ ಹಾಗಾದರೆ ಶೇಕಡಾ ಲಾಭವನ್ನು ಕಂಡುಹಿಡಿಯುವುದು ಹೇಗೆ? ಶೇಕಡಾ ಲಾಭ = ಲಾಭ ಡಿವೈಡೆಡ್ ಬೈ
ಕೊಂಡ ಬೆಲೆ ಇಂಟು 100. ಸೊ ಇಲ್ಲಿ ನೋಡ್ಬೋದು ಲಾಭ ಎಷ್ಟಾಗಿದೆ ಅವ್ರದ್ದು ಅಂದರೆ 280 ರೂಪಾಯಿ ಡಿವೈಡೆಡ್ ಬೈ ಕೊಂಡ ಬೆಲೆ ಎಷ್ಟಾಗಿದೆ ಇಲ್ಲಿ ಟೋಟಲ್ ಆಗಿ 1400 ಇಂಟು 100. ಈಗ ನೋಡಿ ಇವೆರಡು ಜೀರೋ ಹೋಯಿತು. ಈಗ 7 2 14 7 4 28. ಈಗ 40 ಉಳಿತು, ಇಲ್ಲಿ ಕೆಳಗಡೆ 2 1 2 2 20. ಸೊ ಟೋಟಲ್ ಓವರಾಲ್ ಆಗಿ ಅವ್ರಿಗೆ 20% ಲಾಭ ಆಯಿತು. 20% ಅಂತ. ಹಾಗಾದರೆ ಆನ್ಸರು 20% ಆಗುತ್ತದೆ. ಇದು ಲಾಭ ಆಗಿದೆ. ಇಲ್ಲಿ ನೋಡ್ಬೋದು ಡಿ ಆಪ್ಷನ್ ಇದೆಯಲ್ಲ, 20ರಷ್ಟು ಲಾಭ ಆಗಿದೆ. ಇಲ್ಲಿ ನೋಡ್ರಿ 144ನೇ ಪ್ರಶ್ನೆ. ಒಂದು ವೇಳೆ 15 - 15 ಡಿವೈಡೆಡ್ ಬೈ 15 ಇಂಟು 6 = ಎಕ್ಸ್ ಆಗಿದ್ದರೆ ಎಕ್ಸ್ನ ಮೌಲ್ಯ ಎಷ್ಟು ಅಂತ ಕೇಳಿದ್ದಾರೆ. ಹಾಗಾದರೆ ನೋಡೋಣ ಅಲ್ಲಿ ಆಪ್ಷನ್ಸ್ಗಳು ಎ 6, ಬಿ 0, ಸಿ 9, ಡಿ 84. ನೋಡೋಣ ಈಗ ಇದನ್ನು. ಇಲ್ಲಿ ನೋಡ್ರಿ 15 - 15 ಡಿವೈಡೆಡ್ ಬೈ 15 ಇಂಟು 6 = ಎಕ್ಸ್ ಆದರೆ ಎಕ್ಸದ ಬೆಲೆ ಕೇಳಿದ್ದಾರೆ. ಇಲ್ಲಿ 15ಕ್ಕೆ 15ಅನ್ನು ಹಚ್ಕೊಳ್ಳೋಣ. ಇಲ್ಲಿ ನೋಡ್ಬೋದು 15 1 15 15 1 15. ಸೊ 15 - 1 ನೋಡ್ಬೋದು ಇಂಟು 6 = ಎಕ್ಸ್. ಈಗ ದೇರ್ಫೋರ್ ನೋಡ್ಬೋದು 15ಕ್ಕೆ 15ಅನ್ನು ಹಚ್ಕೊಳ್ಳೋಣ. ಇಲ್ಲಿ 6 1 6 = ಎಕ್ಸ್. ಸೊ ಈಗ ನಾವು ಏನು ಮಾಡೋಣ, ನೇರವಾಗಿ ಎಕ್ಸ್ ಬರ್ಕೊಂಡು ಇದನ್ನು ಈ ಕಡೆ ತರೋಣ. 15 - 6. ಈಗ ಎಕ್ಸ್ = 15ರಲ್ಲಿ 6 ಹೋದರೆ 9. ಸೊ ಎಕ್ಸದ ಬೆಲೆ ಎಷ್ಟಾಯಿತು ಇಲ್ಲಿ 9 ಆಗುತ್ತದೆ. ಇಲ್ಲಿ ನೋಡಿದಾಗ ಆನ್ಸರ್ ಇದೆಯಲ್ಲ 44ನೇದು ಸಿ ಆಪ್ಷನ್ ಆಗುತ್ತದೆ. ಇನ್ನು 175 ಗ್ರಾಮ್ನ 10% 5% ಯಾವ ಮೌಲ್ಯಕ್ಕೆ ಸಮಾನವಾಗಿರುತ್ತದೆ? ಇಲ್ಲಿ 8.75 ಗ್ರಾಮ್, 0.5 ಗ್ರಾಮ್, 0.875 ಗ್ರಾಮ್, 17.5 ಗ್ರಾಮ್. ಹಾಗಾದರೆ ನೋಡೋಣ ಅದನ್ನು. ಇಲ್ಲಿ ನೋಡಿ 175 ಗ್ರಾಮ್ನ 10% 5% ಯಾವ ಮೌಲ್ಯಕ್ಕೆ ಸಮಾನವಾಗಿರುತ್ತದೆ? ಇಲ್ಲಿ ಆಪ್ಷನ್ಸ್ಗಳು 8.75 ಗ್ರಾಮ್, 0.5 ಗ್ರಾಮ್, 0.875 ಗ್ರಾಮ್, 17.5 ಗ್ರಾಮ್ ಅಂತಿದೆ. ಹಾಗಾದರೆ ಇಲ್ಲಿ ನೋಡೋಣ, ಇಲ್ಲಿ 0 ಇದೆ ಇಲ್ಲಿ. ಸೊ ಹಾಗಾದರೆ ಇಲ್ಲಿ ಆನ್ಸರನ್ನು ನೋಡೋಣ. ಇಲ್ಲಿ 175 ಗ್ರಾಮ್ದು 10%. ನೆಕ್ಸ್ಟ್ ಇದರದ್ದು 10% ಅಂದರೆ ಇದರಲ್ಲಿ ಎಷ್ಟಾಗುತ್ತೆ ನೋಡಿ 1.75 ಆಗುತ್ತದೆ. ಯಾವ ರೀತಿ ಅಂದರೆ 175ಕ್ಕೆ 10ರಿಂದ ಭಾಗಿಸಿ 10 1 10 0.17 70 15 50. ಸೊ 1.75 ಬಂತು. ಇನ್ನು ನೆಕ್ಸ್ಟ್ ಇದ್ರದ್ದು 5% ಅಂತ ಹೇಳಿದ್ದಾರೆ. ಸೊ ನೋಡ್ಬೋದು 5% ಅಂದಾಗ ಅದು 0.875 ಆಗುತ್ತದೆ. ಸೊ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. ಇಲ್ಲಿ ಸಿ ಆಪ್ಷನ್ನು ಆಗುತ್ತದೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 8ನೇ 3 ಭಾಗಿಸು ಇನ್ ದಿ ಬ್ರಾಕೆಟ್ 3ನೇ 5 ಮೈನಸ್ 6ನೇ 1 ಬ್ರಾಕೆಟ್ ಕಂಪ್ಲೀಟ್ ಪ್ಲಸ್ 8ನೇ 5ಕ್ಕೆ ಸಮ ಯಾವುದು? 8ನೇ 3 2 ಪೂರ್ಣಾಂಕ 8ನೇ 5 8ನೇ 7 1 ಪೂರ್ಣಾಂಕ 8ನೇ 1 ಅಂತಿದೆ. ಹಾಗಾದರೆ ನೋಡೋಣ ಇದನ್ನು. ಇಲ್ಲಿ ನೋಡ್ಬೋದು ಆಪ್ಷನ್ಸ್ಗಳು ಕೊಟ್ಟಾಗ ಇಲ್ಲಿ ಸಿ ಇದೆ ನೋಡ್ರಿ, 8ನೇ 7 ಆಗುತ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ. ಎಕ್ಸ್ನ ಯಾವ ಮೌಲ್ಯವು ಈ ಕೆಳಗಿನ ಹೇಳಿಕೆಯನ್ನು ನಿಜವಾಗಿಸುತ್ತದೆ? ಇಲ್ಲಿ 11ನೇ 3 ಪೂರ್ಣಾಂಕ 11ನೇ 7 ಇಂಟು 5ನೇ 11 ಡಿವೈಡೆಡ್ ಬೈ 7ನೇ 3 ಇಂಟು ಎಕ್ಸ್ = 3ನೇ 4ಕ್ಕೆ ಸಮ ಯಾವುದು ಅಂತ ಕೇಳಿದ್ದಾರೆ. ಹಾಗಾದರೆ ನೋಡೋಣ ಅದನ್ನು. ನೋಡ್ಬೋದು 3 ಪೂರ್ಣಾಂಕ 11ನೇ 7 ಇಂಟು 5ನೇ 11 ಡಿವೈಡೆಡ್ ಬೈ ಇಲ್ಲಿ 7ನೇ 7ನೇ 3 ಇಂಟು ಎಕ್ಸ್ = 3ನೇ 4. ಮೊದಲು ಇದನ್ನು ನಾವು ಮಿಶ್ರ ಭಿನ್ನ ರಾಶಿಯಿಂದ ವಿಷಮ ಭಿನ್ನ ರಾಶಿಗೆ ಪರಿವರ್ತನೆ ಮಾಡೋಣ. 11 3 33 7 40 ಛೇದದಲ್ಲಿ 11 ಇಂಟು ಇಲ್ಲಿ 5ನೇ 11. ಇಲ್ಲಿ ನೆಕ್ಸ್ಟು ಭಾಗಿಸುವ ಚಿಹ್ನೆ ಇದೆ. ಇಲ್ಲಿ ಇದು ಕೆಳಗೆ ಏನಿಲ್ಲ ಅಂದರೂ 1 ಇರುತ್ತೆ. 3 ಇಂಟು ಎಕ್ಸ್ 3x ಇಲ್ಲಿ 7 1 7 ಇಲ್ಲಿ 3ನೇ 4. ಇನ್ನು ನೆಕ್ಸ್ಟ್ ಇಲ್ಲಿ ನೋಡೋಣ. ಈ 11ಕ್ಕೆ ಕ್ಯಾನ್ಸಲ್ ಆಗುತ್ತೆ. 11 1 1 11 1 ಇಲ್ಲಿ 5 1 5 5 8 40. ಸೊ ಇಲ್ಲಿ 8 ಭಾಗಿಸುವ ಚಿಹ್ನೆ ಇಲ್ಲಿ 3x ಡಿವೈಡೆಡ್ ಬೈ 7 = 3ನೇ 4. ಇದ್ರ ಕೆಳಗೆ ಏನಿಲ್ಲ ಅಂದ್ರೆ 1 ಇರುತ್ತೆ. ಸೊ ಈಗ ನೀವು ಏನು ಮಾಡಬೇಕಂದ್ರೆ ಇಲ್ಲಿ 1ನೇ 8ಕ್ಕೆ ನಾವು 7ನೇ 3xಕ್ಕೆ ನಾವು ಇಲ್ಲಿ ಭಾಗಾಕಾರ ಮಾಡಬೇಕಾದಾಗ ಅದು ಗುಣಾಕಾರ ಆಗುತ್ತೆ. ಇಲ್ಲಿ ಕೆಳಗಡೆ 3x ಬರುತ್ತದೆ, ಇಲ್ಲಿ 7 ಬರುತ್ತದೆ, ಇಲ್ಲಿ 3ನೇ 4. ಈಗ ನೋಡ್ರಿ 7 8 56 ಡಿವೈಡೆಡ್ ಬೈ 3x = ಇಲ್ಲಿ 4ನೇ 3. ಈಗ ನೋಡಿ ನಾವು ಇವುಗಳ ಓರೆ ಗುಣಾಕಾರವನ್ನು ಮಾಡ್ಕೋಬೇಕಾಗುತ್ತೆ. 3x ಇಂಟು ಇಲ್ಲಿ ತಮಗೆ ತಿಳಿಸ್ತೀನಿ ನೋಡ್ಬೋದು.
3x ಇಂಟು 4 = 56 ಗುಣಿಸು 3. ಇಲ್ಲಿ 3 4 12x, ಇಲ್ಲಿ 56 3 3 6 18, 3 15 1 16. ಈಗ ನೋಡಿ x = 168. ಈ 12 ಕೆಳಗೆ ಬರ್ತದೆ. ಇಲ್ಲಿ ನೋಡಿ 12 1 12 12 4 48. ಸೊ ಇಲ್ಲಿ ಆನ್ಸರ್ ಎಷ್ಟು ಬಂತು ಅಂದರೆ ನೋಡ್ಬೋದು 14 ಆನ್ಸರ್ ಬಂತು. ಹಾಗಾದರೆ ಇಲ್ಲಿ ಆನ್ಸರ್ ಬಿ ಆಗುತ್ತದೆ. ನೋಡೋಣ, ಇಲ್ಲಿ ನೋಡ್ಬೋದು 14 ಇದೆಲ್ಲ ಕರೆಕ್ಟ್ ಆಗುತ್ತದೆ. ಇನ್ನು ಅತಿ ದೊಡ್ಡ 6 ಅಂಕಿ ಮತ್ತು ಅತಿ ದೊಡ್ಡ 5 ಅಂಕಿ ಸಂಖ್ಯೆ ನಡುವಿನ ವ್ಯತ್ಯಾಸವೇನು ಅಂತ ಕೇಳಿದರೆ ಅದನ್ನು ತಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡೋಣ, ಇಲ್ಲಿ ನೋಡ್ಬೋದು ಇಲ್ಲಿ 4 ಆಪ್ಷನ್ಸ್ಗಳಲ್ಲಿ ಡಿ ಆಗುತ್ತದೆ. ಅತಿ ದೊಡ್ಡ 7 ಅಂಕಿಯ ಸಂಖ್ಯೆ ಮತ್ತು ಅತಿ ಚಿಕ್ಕ 4 ಅಂಕಿಯ ಸಂಖ್ಯೆ ನಡುವಿನ ವ್ಯತ್ಯಾಸವೇನು ಅಂತ ಕೇಳಿದರೆ ನೋಡೋಣ, ಇಲ್ಲಿ ನೋಡ್ಬೋದು ಅತಿ ದೊಡ್ಡ 7 ಅಂಕಿಯ ಸಂಖ್ಯೆ ಮತ್ತು ಅತಿ ಚಿಕ್ಕ 4 ಅಂಕಿಯ ಸಂಖ್ಯೆ ನಡುವಿನ ವ್ಯತ್ಯಾಸ ಅಂದರೆ ಮೈನಸ್ ಮಾಡೋಣ. ಇಲ್ಲಿ ನೋಡ್ಬೋದು 9ರಲ್ಲಿ 9 ಹೋದರೆ 0 0 0 0. ಇಲ್ಲಿ 9ಕ್ಕೆ 9 9ಕ್ಕೆ 9 9ಕ್ಕೆ 9. ಬಿಡಿ 10 100 1000 10,000 ಲಕ್ಷ ದಶಲಕ್ಷ 99 ಲಕ್ಷದ ಇಲ್ಲಿ 90,000 ಆಗುತ್ತದೆ. ಹಾಗಾದರೆ ಅದು ಯಾವುದಾಗುತ್ತೆ ಅಂತ ನೋಡೋಣ. ಇಲ್ಲಿ ನೋಡ್ಬೋದು ಆಪ್ಷನ್ಸ್ಗಳಲ್ಲಿ ಎ ಆಪ್ಷನ್ ಆಗುತ್ತದೆ. ಇನ್ನು 50ನೇ ಪ್ರಶ್ನೆ, ಒಂದು ಹಿಂಡಿನ ಹಕ್ಕಿಗಳಲ್ಲಿ 4ನೇ ಒಂದು ಭಾಗವು ನದಿಯ ದಂಡೆಯಲ್ಲಿದೆ ಮತ್ತು ಆ ಹಿಂಡಿನ 5ನೇ ಒಂದು ಭಾಗವು ಅವುಗಳ ಗೂಡಿನಲ್ಲಿದೆ. ಉಳಿದ 22 ಪಕ್ಷಿಗಳು ಆಹಾರ ಹುಡುಕಿಕೊಂಡು ಅಲೆದಾಡುತ್ತಿವೆ. ಗೂಡಿನಲ್ಲಿರುವ ಪಕ್ಷಿಗಳ ಸಂಖ್ಯೆ ಎಷ್ಟು ಅಂತ ಹೇಳಿದ್ದಾರೆ. ಹಾಗಾದರೆ ನೋಡೋಣ, ಇಲ್ಲಿ ನೋಡ್ಬೋದು ಒಂದು ಹಿಂಡಿನ ಹಕ್ಕಿಗಳಲ್ಲಿ 4ನೇ ಒಂದು ಭಾಗ ಅಂದರೆ ನಾವು 4x ತೆಗೆದುಕೊಳ್ಳೋಣ. 5ನೇ ಒಂದು ಭಾಗ ಅಂದರೆ 5x ತೆಗೆದುಕೊಳ್ಳೋಣ. ಉಳಿದ ಪಕ್ಷಿಗಳು ಎಷ್ಟಾಯಿತು? ಹಾಗಾದರೆ ಇಲ್ಲಿ ನೋಡ್ತಾ ಹೋದರೆ 22 ಅಂದರು. ಹಾಗಾಗಿ ಇಲ್ಲಿ ಕೆಳಗಡೆ ಏನಿಲ್ಲ ಅಂದರೂ 1 ಇರುತ್ತೆ. ಈಗ ನೆಕ್ಸ್ಟು ಎಕ್ಸ್ ಬೆಲೆ ಕಂಡುಹಿಡಿದಾರೆ, ಹಾಗಾಗಿ x/1 ಅಂದರೆ ಒಟ್ಟು ಗೂಡಲ್ಲಿರುವ ಪಕ್ಷಿಗಳ ಸಂಖ್ಯೆ ನಮಗೆ ಗೊತ್ತಿಲ್ಲ, ಹಾಗಾಗಿ x ಹಚ್ಕೊಳ್ಳೋಣ. ಅದ್ರ ಕೆಳಗೆ ಏನಿಲ್ಲ ಅಂದರೂ 1 ಇರುತ್ತೆ. ಈಗ 3 ಸಂಖ್ಯೆಗಳ ಲಸ ತೆಗೆದುಕೊಂಡ್ರೆ 4 5 20 21 20 ಆಗುತ್ತೆ. ನೋಡ್ಬೋದು ಇಲ್ಲಿ 20 ಆಯಿತು. ಇಲ್ಲಿ ನೋಡಿ ಇದನ್ನ ಛೇದ 20 ಬರುವ ಗುಣಾಕಾರ ಮಾಡ್ಕೊಳ್ಳೋಣ. ಇಲ್ಲಿ 4 5 20, ಇಲ್ಲಿ 5 4 20, ಇಲ್ಲಿ 21 20. ಇಲ್ಲಿ ನೋಡ್ಬೋದು 5 × x 5x ಪ್ಲಸ್ ಇಲ್ಲಿ 4x ಪ್ಲಸ್ 22 × 20 ಅಂದರೆ 440 ಆಯಿತು = 1ನೇ x. ಇಲ್ಲಿ ನೋಡ್ಬೋದು ಇಲ್ಲಿ 5 × x 5 ಪ್ಲಸ್ 4x ಅಂದಾಗ ಇಲ್ಲಿ 9x ಪ್ಲಸ್ 440 ಡಿವೈಡೆಡ್ ಬೈ ಇಲ್ಲಿ 20 ಆಯಿತು. ಹಾಗಾದರೆ ಇಲ್ಲಿ ನೆಕ್ಸ್ಟು ಇಲ್ಲಿ = x/1. ಈಗ ನಾವೇನು ಮಾಡ್ಬೋದಪ್ಪ ಅಂದರೆ ಇಲ್ಲಿ 9x ಇದೆಯಲ್ಲ, ಈ 9xಗೆ ಇಲ್ಲಿ ನಾವು ನೋಡ್ಕೋಬೇಕಾಗಿರೋದು ಏನು ಅಂದರೆ ಈ 9x ಇಲ್ಲಿ 20 ಮತ್ತು x ನಾವು ಗುಣಾಕಾರ ಮಾಡ್ಬೋದು. ಯಾವ ರೀತಿಯಪ್ಪ ಅಂದರೆ 9x ಪ್ಲಸ್ 440 ಇಲ್ಲಿ ನೋಡ್ಬೋದು ಈ 20 × x ಓರೆ ಗುಣಾಕಾರ ಅಂತೀವಲ್ಲ, ಅದಕ್ಕೆ 20x ಆಗುತ್ತೆ. ಇದನ್ನು ಗುಣಾಕಾರ 1ಕ್ಕೆ ಮಾಡಿದರೆ ಸೇಮ್ ಬರುತ್ತೆ ಇದು. ಹಾಗಾಗಿ ಇನ್ನು ನೆಕ್ಸ್ಟ್ ನೋಡೋಣ, ಈ 9x ಇದೆಯಲ್ಲ 440 = ಈ 9x ಈ ಕಡೆ ತರೋಣ, 20x - 9x. ಈಗ ಉಳಿದಿರೋದು ಎಷ್ಟು ನೋಡಿರಿ, 440 = 20ರಲ್ಲಿ 9 ಹೋದರೆ ಇಲ್ಲಿ 11x. ಈಗ ದೇರ್ಫೋರ್ ಇಲ್ಲಿ 11x ಮೊದಲು ಬರ್ಕೊಂಡು 440 ಬರೆಯೋಣ. ಈಗ 11x ಬೆಲೆ 440 ಆದರೆ ದೇರ್ಫೋರ್ 1x ಬೆಲೆ ಎಷ್ಟು? 440 ಬರೆದು ಇಲ್ಲಿ 11 ಕೆಳಗೆ ತೊಗೊಳ್ಳೋಣ. 11 1 11 11 4 44, ಈ 0 ಇಲ್ಲಿ ಕೊಡೋಣ. ಟೋಟಲ್ ಎಷ್ಟು ಬಂತು ಅಂದರೆ ಇಲ್ಲಿ 40 ಆನ್ಸರ್ ಬಂತು. ಹಾಗಾದರೆ ಇಲ್ಲಿ ಒಟ್ಟಾರೆಯಾಗಿರುವಂಥ ಗೂಡಿನಲ್ಲಿರುವಂಥ ಪಕ್ಷಿಗಳ ಸಂಖ್ಯೆ ಎಷ್ಟಾಯಿತು? ಇಲ್ಲಿ 40 ಆಯಿತು. ಇಲ್ಲಿ ನೋಡ್ಬೋದು ಆಪ್ಷನ್ಸ್ಗಳಲ್ಲಿ 40 18 10 8 ಅಂತಿದೆಯಲ್ಲ, ಇಲ್ಲಿ 40 ಆಗುತ್ತದೆ. ಇಲ್ಲಿ 51ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು 25ಕ್ಕೆ ಸಮನಾಗಿರುವುದಿಲ್ಲ? ನೋಡಿ ಇಲ್ಲಿ 50ಕ್ಕೆ 50 ಹಚ್ತೀವಿ, ಇಲ್ಲಿ ಮೈನಸ್ 4 1 4 4 25. ಇಲ್ಲಿ ಎಷ್ಟಾಯಿತು? 50ರಲ್ಲಿ 25 ಹೋದರೆ 75 ಬಂತು. ಸೊ ಇಲ್ಲಿ ಎ ಆಪ್ಷನ್ ಆಗೋದಿಲ್ಲ. ಇನ್ನು 20ಕ್ಕೆ 20 ಹಚ್ಕೊಳ್ಳೋಣ. ಇಲ್ಲಿ ಪ್ಲಸ್ 4 1 4 4 5 20, ಇಲ್ಲಿ 25 25 ಬಂತು. ನೆಕ್ಸ್ಟ್ ಇಲ್ಲಿ ನೋಡ್ಬೋದು 10ಕ್ಕೆ 10 5 2 10 20, ಇಲ್ಲಿ 25ಕ್ಕೆ ಸಮನಾಗಿದೆ. ಇಲ್ಲಿ 24 + 1, ಓಕೆ ಇದು 25 ಆಯಿತು. ಇಲ್ಲಿ ನೋಡಿದರೆ 75 ಬಂದಿದೆಯಲ್ಲ, ಸೊ ಇಲ್ಲಿ ಎ ಆಪ್ಷನ್ನು ಆಗುತ್ತದೆ. ನೀವು ನೆಕ್ಸ್ಟ್ ಇಲ್ಲಿ ನೋಡ್ಬೋದು 140.75 × 0.01 ಇದಕ್ಕೆ ಸಮನಾಗಿದೆ ಅಂತ ಕೇಳಿದರೆ, ಹಾಗಾದರೆ ಗುಣಾಕಾರ ಮಾಡ್ತಾ ತಿಳಿಸ್ತೀನಿ. ಈಗ ಮೊದಲಿಗೆ ನಾವು 1ರಿಂದ ಗುಣಾಕಾರ ಮಾಡೋಣ. ಇಲ್ಲಿ ಎಲ್ಲವೂ ಸೇಮ್ ಬರುತ್ತೆ. ಇಲ್ಲಿ ಪಾಯಿಂಟ್ ಪ್ಲಸ್ ಇಲ್ಲಿ ಎಲ್ಲವೂ 0 ಬರ್ತಾವೆ. 5 ಅಂಕೆಗಳು 1 2 3 4 5. ಇಲ್ಲಿ
2 ಪ್ಲಸ್ ತಗೊಳ್ಳೋಣ. ಇಲ್ಲಿ ಎಲ್ಲವೂ ಕೂಡ 0 0 2 3 4 5. ಇಲ್ಲಿ ನೋಡ್ಬೋದು 5ಕ್ಕೆ 5, 7ಕ್ಕೆ 7, ಇಲ್ಲಿ 0 4 1 0 0. ಇಲ್ಲಿ 2 ಅಂಕಿ ಬಿಟ್ಟು ಪಾಯಿಂಟ್ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಆನ್ಸರ್ ಎಷ್ಟು ಬರುತ್ತೆ? ಇಲ್ಲಿ 140.75 ಬರುತ್ತದೆ. ಇಲ್ಲಿ ಈ ಆಪ್ಷನ್ ಇದೆಯಲ್ಲ, ಇದೇ ಬರುತ್ತದೆ. ಇನ್ನು ನೆಕ್ಸ್ಟು 45, 60, 75ರ ಮೊಸ ಮತ್ತು ಲಸ ಮೊತ್ತ ಕೇಳಿದ್ದಾರೆ. ಹಾಗಾದರೆ ನೋಡೋಣ. ನೋಡ್ಬೋದು, ನಾವು ಮೊಸ ಕಂಡುಹಿಡಬೇಕಾಗಿದ್ದಲ್ಲ. ಇವಾಗ ಮೊಸ ಸಂಖ್ಯೆಯನ್ನು ನೋಡೋಣ. ಮೊದಲು 45 ಯಾವ್ಯಾವ ಸಂಖ್ಯೆಯಿಂದ ಇಲ್ಲಿ ಭಾಗ ಹೋಗ್ತದೆ ಅಂತ ನೋಡೋಣ. ಇಲ್ಲಿ 1 ಮತ್ತು 3, 5 ಹಾಗೂ ಇಲ್ಲಿ 9, 15 ಮತ್ತು ಇಲ್ಲಿ 45. ಇನ್ನು 60 ನೋಡೋಣ. ಇಲ್ಲಿ 1 2 3 4 5 6 10 12 15 30, ಇಲ್ಲಿ 20 ಕೂಡ ಬರುತ್ತೆ. 30 ಮತ್ತು 60. ಇನ್ನು 75 ನೋಡೋಣ. ಇಲ್ಲಿ 1 3 5, ಇಲ್ಲಿ 15 ಮತ್ತು ಇಲ್ಲಿ 75. ಹಾಗಾದರೆ ಇಲ್ಲಿ ನೋಡ್ತಾ ಹೋದಾಗ ನಮಗೆ ಎಲ್ಲ ಕಡೆಗೂ ಕಾಮನ್ ಆಗಿರುವಂಥ ಅತಿ ದೊಡ್ಡ ಸಾಮಾನ್ಯ ಅಪವರ್ತನ ಯಾವುದು ನೋಡ್ತಾ ಹೋಗಿ. ಇಲ್ಲಿ 15 ಇದೆ, ಇಲ್ಲಿ ಕೂಡ 15 ಇದೆ, ಇಲ್ಲಿ ಕೂಡ 15 ಇದೆ. ಇಲ್ಲಿ ಅಥವಾ ಸಾಮಾನ್ಯ ಅಪವರ್ತನ ಏನಾಯಿತು? ಇಲ್ಲಿ 15 ಆಯಿತು. ಹಾಗಾದರೆ ಈಗ ಲಸ ನೋಡೋಣ. ಈಗ 45, 60, 75ರ ಇಲ್ಲಿ ನೋಡ್ಬೋದು ಆನ್ಸರ್ ಇದೆ ನೋಡಿ, 915 ಆಗುತ್ತದೆ. ಇಲ್ಲಿ 54ನೇ ಪ್ರಶ್ನೆ. ಪ್ರತಿ ಇಟ್ಟಿಗೆ ಅಳತೆ 25 ಸೆಂಟಿಮೀಟರ್ ಇಂಟು 11.25 ಸೆಂಟಿಮೀಟರ್ ಇಂಟು 6 ಸೆಂಟಿಮೀಟರ್ ಆಗಿದ್ದರೆ 8 ಮೀಟರ್ ಉದ್ದ, 6 ಮೀಟರ್ ಎತ್ತರ, 22.5 ಸೆಂಟಿಮೀಟರ್ ದಪ್ಪ ಇರುವ ಗೋಡೆ ಕಟ್ಟಲು ಎಷ್ಟು ಇಟ್ಟಿಗೆಗಳು ಬೇಕಾಗುತ್ತವೆ? ಇಲ್ಲಿ ಆಪ್ಷನ್ 640, 1380, 6400, 7600 ಇದೆ. ಹಾಗಾದ್ರೆ ನೋಡೋಣ.